ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಸಾಲ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ಮು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅಟೆಂಡ್ ಮಾಡ್ತೀರಿ ನಾವು ಆಸ್ಟ್ರಾಲಜಿಯಲ್ಲಿ, ನ್ಯೂಮರಾಲಜಿಲಿ. ಆದರೆ ವಾಸ್ತುವಲ್ಲಿ ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು ಇಲ್ಲ ಪ್ರಾಬ್ಲಮ್ಸ್ ಅಂತಂದರೆ, ಯಾರ ಮನೆಯ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಇಟ್ಕೊಂಡಿದ್ದೀರೋ, ಅಂದರೆ ಕಮೋಡ್ ಇಟ್ಕೊಂಡಿರ್ತೀರೋ, ಆವಾಗ ನ್ಯಾಚುರಲ್ ಏನಾಗುತ್ತೆ ಅಂದರೆ ಅಗ್ನಿ ಸ್ಥಾನದಲ್ಲಿ ನೀರು ಬಂದಾಗ ಒಂದು ಡಿಸ್ಟರ್ಬೆನ್ಸ್ ಇನ್ ಎನರ್ಜಿ ಆಗುತ್ತೆ. ಸೊ ಈ ಥರ ಇದ್ದಾಗ ಒಂದು ಮನೇಲಿ ಹೆಂಗಸರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ಸು. ಅದೇ ಥರ ಕಂಟಿನ್ಯೂಸ್ಸು ಸಾಲ ಮಾಡ್ಕೊಳ್ಳೋ ಸಿಚುವೇಶನ್ಸ್ ಬರುತ್ತೆ. ಇದು ಒಂದು ಆಸ್ಪೆಕ್ಟು. ಇನ್ನೊಂದು ಹೊಸ ಆಸ್ಪೆಕ್ಟ್ ಹೇಳ್ತೀನಿ ನೋಡ್ಕೊಳ್ಳಿ. ನಿಮ್ದೇನಾದರೂ ಒಂದು ದೊಡ್ಡ ಜಾಗ ಇದೆ, ಜಮೀನಿದೆ, ಇಲ್ಲಾಂದರೆ ಒಂದು ಮನೆ ಇದೆ, ನಿಮ್ಮ ದಕ್ಷಿಣದ ಕಡೆಯಲ್ಲಿ ಏನಾದರೂ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ, ಇಲ್ಲ ಹಿಂದ್ಗಡೆ ಒಂದು ನೀರಿನ ತೊಟ್ಟಿ ಇದೆ, ಇಲ್ಲಾಂದರೆ ಒಂದು ದೊಡ್ಡ ಹಳ್ಳ ಇದೆ ಅಂದ್ಕೊಳ್ಳಿ. ಇದೂ ಒಂದು ಸಾಲಕ್ಕೆ ಕಾರಣ ಆಗುತ್ತೆ. ನೋಡಿ, ಸೈಂಟಿಫಿಕ್ ಆಗಿಯೂ ಹೇಳಬೇಕು ಅಂತಂದರೆ ಹೇಗೆ ಇದು ವರ್ಕ್ ಆಗುತ್ತೆ, ಹೇಗೆ ನೀರಿದ್ರೆ ಇದಾಗುತ್ತೆ ನೋಡಿ. ಒಂದು ಫೈರ್ ಝೋನ್ಸ್ ಅಂತ ನಾವು ಹೇಳ್ತೀವಿ. ಸೌತು ಮತ್ತು ಸೌತ್ ಈಸ್ಟನ್ನು ನಾವು ಫೈರ್ ಝೋನ್ಸ್ ಅಂತೀವಿ. ಈ ಫೈರ್ ಝೋನ್ಸಲ್ಲಿ ನಾವು ವಾಟರ್ ಇಟ್ಟಾಗ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಇದೊಂದು ನ್ಯಾಚುರಲ್ ಫಿನಾಮಿನಾ. ಯಾವಾಗ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೋ ನಮ್ಮ ಮೈಂಡ್ ಸೆಟ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ನಮ್ಮ ಮೈಂಡ್ ಸೆಟ್ ಯಾವಾಗ ಸರಿಯಾಗಿ ವರ್ಕ್ ಆಗೋದಿಲ್ವೋ ಅವಾಗ ನಾವು ಲೈಫಲ್ಲಿ ರಾಂಗ್ ಡಿಸಿಷನ್ಸ್ ತೊಗೊಳ್ತೀರಿ. ಒನ್ ಆಫ್ ದ ರೀಸನ್ ಟು ಸಾಲ ಇದಕ್ಕೆ ಆಗೋದು. ಸೊ ಈ ಕಾನ್ಸೆಪ್ಟ್ ಚೆಕ್ ಮಾಡ್ಕೊಳ್ಳಿ. ಇದು ಸರಿ ಇತ್ತಂದರೆ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಆಲ್ ದ ವೆರಿ ಬೆಸ್ಟ್.